ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದ ಶಕ್ತಿ ಇರುತ್ತದೆ. ಆದ್ದರಿಂದ ಬೇರೆಯವರ ವಸ್ತುವನ್ನು ನಾವು ಉಪಯೋಗಿಸಿದರೆ ಅದರ ಪ್ರಭಾವ ನಮ್ಮ ಮೇಲೆ ಬೀರುತ್ತದೆ. ಕೆಲವೊಂದು ವಸ್ತುಗಳನ್ನು ನಾವು ಮಾತ್ರ ಉಪಯೋಗಿಸಬೇಕು. ಬೇರೆಯವರ ಈ ವಸ್ತುಗಳನ್ನು ನಾವು ಉಪಯೋಗಿಸಿದರೆ ಬಹಳಷ್ಟು ನಷ್ಟ ಅನುಭವಿಸಬೇಕಾಗುತ್ತದೆ. ಆ ವಸ್ತುಗಳ ಬಗ್ಗೆ ಇಲ್ಲಿ ತಿಳಿಯೋಣ. ಕೈಗಡಿಯಾರ. ಬೇರೆಯವರ ಕೈಗಡಿಯಾರವನ್ನು ಎಂದಿಗೂ ಉಪಯೋಗಿಸಬಾರ್ದು. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಶುರುವಾಗುವುದು. ನಿಮ್ಮ ಸಿಕ್ಕ ಉತ್ತಮ ಅವಕಾಶಗಳು ದೂರವಾಗುವುದು. ನಿಮಗೆ ಬಹಳಷ್ಟು ನಷ್ಟ ಉಂಟಾಗಬಹುದು. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ. ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು, ಪ್ರಧಾನ ತಾಂತ್ರಿಕ ಪಂಡಿತರು ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಅಷ್ಟಮಂಗಳ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಆರುಢ ಪ್ರಶ್ನೆ, ತಾಳೆ ಗ್ರಂಥದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗೂ ನಿಖರ ಪರಿಹಾರ. ಗುರುಗಳನ್ನು ನೇರವಾಗಿ ಸಂಪರ್ಕಿಸಲು ಕರೆ ಮಾಡಿ 9845465552. ಆಭರಣ. ಹೆಚ್ಚಿನವರು, ಅದರಲ್ಲೂ ಮಹಿಳೆಯರು, ಬೇರೆಯವರ ಆಭರಣಗಳನ್ನು ಧರಿಸ್ತಾರೆ. ಬೇರೆಯವರು ಧರಿಸಿದ ಉಂಗುರ, ಬಳೆ ಇತ್ಯಾದಿ ಒಡವೆಗಳ ಆಸೆಗೆ ಇಷ್ಟಪಟ್ಟು ಧರಿಸ್ತಾರೆ. ಆದರೆ ಈ ತಪ್ಪನ್ನು ನೀವು ಎಂದಿಗೂ ಮಾಡಬೇಡಿ. ಹೀಗೆ ಮಾಡುವುದರಿಂದ ನಿಮ್ಮ ಅದೃಷ್ಟ ಕೈಕೊಡಬಹುದು. ಬಟ್ಟೆ. ಬೇರೆಯವರ ಬಟ್ಟೆಯನ್ನು ಅಪ್ಪಿತಪ್ಪಿಯೂ ಧರಿಸಬೇಡಿ. ಬೇರೆಯವರ ಬಟ್ಟೆಯನ್ನು ಧರಿಸಲೇಬೇಕಾದ ಸಂದರ್ಭ ಬಂದರೆ ಮೊದಲು ಆ ಬಟ್ಟೆಯನ್ನು ಸರಿಯಾಗಿ ಒಗೆದ ನಂತರವೇ ಬಳಸಿ. ಬೇರೆಯವರ ಬಟ್ಟೆಯನ್ನು ಉಪಯೋಗಿಸಿದರೆ ದುರಾದೃಷ್ಟ ಎದುರಾಗಬಹುದು. ನೀವು ನಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗಬಹುದು ಮತ್ತು ನಿಮ್ಮ ಆರೋಗ್ಯ ಹದಗೆಡಬಹುದು. ಚಪ್ಪಲಿ. ಶೂ ಮತ್ತು ಚಪ್ಪಲಿಗಳಲ್ಲಿ ಶನಿ ವಾಸಿಸುತ್ತಾನೆ. ಹಾಗಾಗಿ ಬೇರೆಯವರ ಚಪ್ಪಲಿಯನ್ನು ಧರಿಸುವುದರಿಂದ ಶನಿ ಕೋಪಗೊಳ್ಳುತ್ತಾನೆ. ಇದರಿಂದಾಗಿ ನೀವು ಬಹಳ ಕಷ್ಟ ಎದುರಿಸಬೇಕಾಗುತ್ತದೆ. ಧನಹಾನಿ ಮತ್ತು ಪ್ರಗತಿಯಲ್ಲಿ ಅಡೆತಡೆಯಂತಹ ಕಷ್ಟಗಳನ್ನು ಸಹ ನೀವು ಅನುಭವಿಸಬಹುದು. ಇಲ್ಲಿ ಹೇಳಿರುವ ಬೇರೆಯವರ ವಸ್ತುಗಳನ್ನು ಧರಿಸಿದರೆ ದಾರಿದ್ರ್ಯ ಉಂಟಾಗಬಹುದು. ಇದರೊಂದಿಗೆ ನೀವು ಕೆಲಸದಲ್ಲಿ ಪ್ರಗತಿ ಗಳಿಸದೇ ಇರಬಹುದು ಮತ್ತು ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು.